ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತಲ್ಲಿ ಎಲ್ಲರೂ ಮಲಗಿ ಚೆನ್ನಾಗಿ ಆಯಾಗಿ ನಿದ್ದೆ ಮಾಡ್ತಾ ಇರ್ತೀರ. 12:30 ಆಗಿದೆ ರಾತ್ರಿ. 12:30ಗೆ ನನಗೆ ಆರ್ಡ್ರ್ ಬಂತು. ಒಂದು 10 ಆಲೂ ಪರೋಟ ಮತ್ತು ಮ್ಯಾಗಿ ಎಲ್ಲ ಆರ್ಡ್ರ್ ಬಂದಿತ್ತು. ಬೆಳಗಿನ ಜಾವ 4:15ವರೆಗೂ ನನ್ನ ಕಿಚನ್ ಓಪನ್ ಇತ್ತು. ಅದಾದಮೇಲೆ ಆಫ್ ಮಾಡಿ 5 ಗಂಟೆಗೆ ಹೋಗಿ ಹಾಲು ತೊಗೊಂಡು ಬಂದು ಪನ್ನೀರ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನನಗೆ ಗಂಟಲು ಸ್ವಲ್ಪ ನೋವಿತ್ತು. ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು. ಒಂದು 10 ದಿನ 15 ದಿನವೇ ಆಯ್ತೇನೋ ನಾನು ಕೆಮ್ಮೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ನಾನು ನೀರಿನ ವ್ಯತ್ಯಾಸ ಮತ್ತು ಜ್ಯೂಸ್ಗಳು ಜಾಸ್ತಿ ಕುಡಿತಾ ಇರ್ತೀನಿ, ರಾತ್ರಿ ಎಲ್ಲ ಎದ್ದಿರಬೇಕು, ಇದೆಲ್ಲ ಕಾರಣ ಹಂಗೆ. ಅದಕ್ಕೋಸ್ಕರ ಅದಾದಮೇಲೆ ಗ್ರೀನ್ ಚಟ್ನಿನ ಮಾಡಿಕೊಂಡೆ. ನೆನ್ನೆನೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ಚಟ್ನಿನ ಮಾಡಿಕೊಂಡೆ. ಮೊದಲು ಇಂಥ ಕೆಲಸಗಳೆಲ್ಲ ಆಗಿಬಿಟ್ರೆ ನನಗೆ ತುಂಬ ಈಸಿ, ಆರ್ಡ್ರ್ ಬಂದಾಗ ಫಟಾಫಟ್ ಅಂತ ಕೆಲಸ ಆಗೋಗುತ್ತೆ. ಇನ್ನು ಪನ್ನೀರ್ನೂ ಕೂಡ ಮಾಡಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ 8:30 ಮೇಲೆ ನಾನು ಕಿಚನ್ನ ಓಪನ್ ಮಾಡ್ತೀನಿ. ಅಷ್ಟರೊಳಗಡೆ ಮಾರ್ಕೆಟ್ಗೆಲ್ಲ ಹೋಗಿ ಬಂದುಬಿಡ್ತೀನಿ. ಅದಕ್ಕೋಸ್ಕರ ಒಂದು 6 ಕಟ್ಟು ಪಾಲಕ್ ಸೊಪ್ಪನ್ನ ತಂದು ಚೆನ್ನಾಗಿ ಉಪ್ಪಿನ ನೀರಲ್ಲಿ ನೆನೆಯಾಕಿಡ್ತೀನಿ. ನೆನೆಸಿ ಆಮೇಲೆ ತೊಳೆದು ಪ್ಯೂರಿ ಮಾಡ್ಕೊತೀನಿ. ಪಾಲಕ್ ಪನ್ನೀರನ್ನ ನಾನು ಮಾಡ್ತಾಯಿದ್ದೀನಿ, ಇವತ್ತು ಆರ್ಡ್ರ್ ಇದೆ. ಅದಾದಮೇಲೆ ಪನ್ನೀರ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊತೀನಿ, ಹೊರಗಡೆಯಿಂದ ತರೋದು ನನಗೆ ಸರಿ ಹೋಗಲ್ಲ. ಅದಕ್ಕೋಸ್ಕರ ಇದು ರಾತ್ರಿ 2 ಲೀಟ್ರ್ ಹಾಲಲ್ಲಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಮಿಕ್ಕಿದೆ, ಸಾಕಾಗಲ್ಲ. ಇಲ್ಲೊಂದು 5 ಲೀಟ್ರ್ ಹಾಲು ಹಾಕಿ ನಾನು ಪನ್ನೀರನ್ನ ಮಾಡ್ಕೊಂಡಿದ್ದೀನಿ. 1 kg 200 ಗ್ರಾಮ್ ಆಗೋಷ್ಟು ಪನ್ನೀರ್ ಬಂದಿದೆ. 260 ರೂಪಾಯಿ ದುಡ್ಡನ್ನ ನಾನು ಖರ್ಚು ಮಾಡಿದ್ದೀನಿ. ಕ್ಲೌಡ್ ಕಿಚನ್ ಮಾಡೋವಂಥವ್ರು, ಮನೆಯಿಂದ ಫುಡ್ ಬಿಸ್ನೆಸ್ ಮಾಡೋವಂಥವ್ರು ಸ್ವಲ್ಪ ಎಲ್ಲೆಲ್ಲಿ ದುಡ್ಡು ಉಳಿತಾಯ ಮಾಡ್ಬೋದು ಅದನ್ನೆಲ್ಲ ನೋಡ್ಕೊಳ್ಳಿ ದಯವಿಟ್ಟು. ನೋಡಿ ಎಷ್ಟು ಮಂದವಾಗಿ ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಅಂತ. ನಾನು ಪರೋಟಾಗೆ ಮತ್ತು ಗ್ರೇವಿಗಳಿಗೆಲ್ಲ ಇದನ್ನೇ ಉಪಯೋಗ ಮಾಡ್ತೀನಿ. ಭಾಳ ಚೆನ್ನಾಗಿರುತ್ತೆ. ಯಾವತ್ತೂ ಕೂಡ ಕಂಪ್ಲೇಂಟ್ ಬಂದಿಲ್ಲ ಪನ್ನೀರ್ ಬಗ್ಗೆ. ಒಂದು ಸಲ ಟ್ರೈ ಮಾಡಿ. ನಾನು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಟ್ರೈ ಮಾಡಿ.